ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆಯಿತು ಸೀರೆ ತೋರಿಸಿ. ನಾನು ಮೈಸೂರು ಸಿಲ್ಕ್ ಸೀರೆ ತೋರಿಸ್ಬೇಕು ನನ್ನ ಹತ್ರ ಇರೋದು ಇನ್ಯಾವುದೋ ಕೆಲವೇ ಸೀರೆಗಳಿವೆ, ಅವು ತೋರಿಸೋಣ ಅಂತ ತುಂಬ ಸತಿ ಅನ್ಕೊತಾ ಇದ್ದೆ. ಬಟ್ ತುಂಬ ಬ್ಯುಸಿ ಲೈಫ್ ಆಗೋಯ್ತು ಇತ್ತೀಚೆಗೆ, ಯಾಕೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಬಂದುಬಿಡ್ತು. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಿಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಹೊಸದು ನಿಮಗೆ ತೋರಿಸಿಲ್ದೇ ಇರೋವಂಥ ಸೀರೆ ಅದು ಅಂತ ತೊಗೊಬಂದಿದ್ದೀನಿ ಫ್ರೆಂಡ್ಸ್. ಸೊ ಇದು ಒಂದು ಮೈಸೂರು ಸಿಲ್ಕ್ ಸೀರೆ. ಇದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಇಷ್ಟು ದಿನ ತೋರಿಸಿದ್ರಲ್ಲಿ ಯಾವುದೂ ಜಾಸ್ತಿ ನಾನು ಮಲ್ಟಿ ಕಲರ್ದು ತೋರಿಸಿರಲಿಲ್ಲ. ಸೊ ಇದು ಒಂದು ಮಲ್ಟಿ ಕಲರ್ ಲೈನ್ಸ್ ಇರೋವಂಥ ಸೀರೆ ಪೂರ್ತಿ ಲೈನ್ಸ್ ಇದೆ ನೋಡಿ. ಅದು ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಪ್ಯಾಟ್ರನ್ ಹತ್ತಿರದಿಂದ ತೋರಿಸ್ತೀನಿ ಫಸ್ಟು. ಇದು ಲೈನ್ ಸೀರೆ ಪೂರ್ತಿ ಲೈನ್ಸ್ ಇದೆ ಈ ಥರ. ಏನಂದರೆ ಇದು ಸೀರೆ ತೆಗೆದು ತೋರಿಸ್ತೀನಿ ಸೀರೆ. ಈ ಸೀರೆ ಬಂದು ಇದು ಟ್ರೈ ಕಲರ್ ಸೀರೆ. ಮಧ್ಯಭಾಗ ಪೂರ್ತಿ ಯೆಲ್ಲೋ ಇದೆ, ಆಮೇಲೆ ಮರೂನ್ ಇದೆ. ಇದು ಬ್ಲ್ಯಾಕ್ ಅಲ್ಲ, ಇದು ಬಂದು ಬ್ರೌನ್ ಕಲರು, ಅಂದರೆ ಕಾಫಿ ಬ್ರೌನ್ ಅಂತ ಹೇಳ್ತಾರೆ, ಆ ಬ್ರೌನ್ ಕಲರು. ಸೊ ಇದು ಬಾರ್ಡರು ಚಿಕ್ಕದು, ಸಣ್ಣ ಬಾರ್ಡರ್ ಇದೆ ಇದು. ಬಟ್ ಸೀರೆ ತುಂಬ ದಿನ ಆಯಿತು ತೊಗೊಂಡು ಈ ಸೀರೆ. ಇಂಥ ಸೀರೆ ಇವಾಗ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಮೇಲ್ಗಡೆನೂ ಇದೇ ಥರ ಇದೆ. ಆ್ಯಕ್ಚುಲಿ ಈ ಭಾಗ ಮೇಲ್ಗಡೆ, ಈ ಭಾಗ ಕೆಳಗಡೆ. ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಇದನ್ನು ಮೇಲೆ ಕೆಳಗೆ ಅಂತಂದರೆ, ನೋಡಿ, ಈ ಮೇಲ್ಗಡೆ ಭಾಗ ಬಂದು ಲೈನ್ಸು ತುಂಬ ತಿಕ್ಕಾಗಿಲ್ಲ. ಇದು ಹೋಗ್ತಾ 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 ಸೀರೆ ಕೆಳಗೆ ಹೋಗ್ತಾ ಇದ್ದಂಗೆ ಥಿಕ್ನೆಸ್ ಡೆನ್ಸಾಗಿ ಬಂದುಬಿಡತ್ತೆ ಲೈನ್ಸು. ಆಮೇಲೆ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ಉಟ್ಕೊಂಡ್ರೆ ಭಾಳ ಏನೋ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆಮೇಲೆ ಇದು ಮೈಸೂರು ಸಿಲ್ಕಲ್ಲೇ ಸ್ಪೆಷಲ್ ಅಂತ ನನಗೆ ಸ್ಪೆಷಲ್ ಸ್ಯಾರಿ ಅಂತ ನನ್ನ ಕಲೆಕ್ಷನಲ್ಲಿ ನಾನು ಇಟ್ಕೊಂಡಿರೋ ಸ್ಪೆಷಲ್ ಸ್ಯಾರಿ ಇದು ಮೈಸೂರು ಸಿಲ್ಕಲ್ಲಿ. ಆಮೇಲೆ ನೋಡಿ, ಇದ್ರದ್ದು ಸೆರಗು ಯಾವ ಬಣ್ಣ ಇದೆ, ಯಾಕಂದರೆ ಸೀರೆ 3 ಬಣ್ಣ ಇದೆ. ಸೆರಗು ಯಾವ ಬಣ್ಣ ಬಂದಿದೆ ಅಂತ ನೋಡೋಣ. ಇದು ಸೆರಗು ಬಣ್ಣ ತುಂಬ ಬ್ಯೂಟಿಫುಲ್ ಆಗಿರೋ ಮರೂನ್ ಕಲರ್ ಇದೆ ಸೆರಗು. ಸೆರಗಲ್ಲಿ ಆ್ಯಸ್ ಯೂಶ್ವಲ್ ಲೈನ್ಸ್ ಇದೆ, ಅದ್ರ ಜೊತೆಗೆ ಈ ಲೈನ್ಸು ಬಂದಿರೋದ್ರಿಂದ ಒಂಥರ ಚೆಕ್ಸ್ ಪ್ಯಾಟರ್ನ್ ಅಂತ ಫೀಲ್ ಆಗುತ್ತೆ. ಇದು ಕೂಡ ವಿತ್ ಬ್ಲೌಸ್ ಅಲ್ಲ. ಮೈಸೂರು KSIC ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಈ ನಡುವೆ ಕೆಲವು ಸ್ಯಾರಿಗಳಿಗೆ ವಿತ್ ಬ್ಲೌಸ್ ಬರ್ತಿದೆ ಅಂತೆ, ಆದರೆ ಇದು ಮೈಸೂರು ವಿತ್ ಬ್ಲೌಸ್ ಸ್ಯಾರಿ ಅಲ್ಲ. ಸೊ ಇದು ಸೆರಗು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಮರೂನ್ ಕಲರ್ ಇದೆ ಇದು. ಹಾಗೆ ನೋಡ್ತಾ ನೋಡ್ತಾ ಫುಲ್ ಸ್ಯಾರಿ ಓಪನ್ ಮಾಡೋಣ. ಇಲ್ಲಿ ಮರೂನ್ ಕೂಡ ಸ್ವಲ್ಪ ರೆಡ್ಡಿಶ್ ಥರ ಕಾಣ್ತಿದೆ, ಬಟ್ ಪ್ರಾಪರ್ ಮರೂನ್ ಇದು. ಇದು ಅಷ್ಟೇ ಬ್ರೌನ್ ಕೂಡ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಕಾಫಿ ಬ್ರೌನ್. ನೋಡಿ, ಇಲ್ಲಿ ಗೊತ್ತಾಗ್ತದೆ ಬ್ರೌನ್ ಅಂತ. ದೂರಕ್ಕೆ ನೋಡಿದ್ರೆ ಅದು ಬ್ಲ್ಯಾಕ್ ಫೀಲ್ ಆಗುತ್ತೆ, ಬಟ್ ಹತ್ತಿರದಿಂದ ನೋಡಿ ಇದು ಬ್ರೌನ್ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಇದ್ರದ್ದು ಕೋಡ್ ನೋಡೋಣ. ಒಬ್ಬರು ಕಮೆಂಟಲ್ಲಿ ಯೆಲ್ಲೋ ಮತ್ತು ಗ್ರೀನ್ದು ಮಸ್ಟರ್ಡ್ ಮೈಸೂರು ಸಿಲ್ಕ್ ಸೀರೆಗೆ ಗ್ರೀನ್ ಬಾರ್ಡ್ರ್ ಇರೋದು ಕೋಡು ಕೇಳಿದರು. ಖಂಡಿತ ಆ ಕೋಡ್ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತೀನಿ, ತಪ್ಪದೆ ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಫುಲ್ ನೋಡಿ. ಈ ವಿಡಿಯೋನಲ್ಲಿ ನಾನು ಇನ್ನೊಂದು ಕಾಂಜೀವರಂ ಸೀರೆನೂ ಹಾಕಿದ್ದೀನಿ. ಅದು ಇವಾಗ ಬರ್ತಿರೋವಂಥ ಟ್ರೆಂಡಿಂಗ್ ಸ್ಯಾರಿ ಅದು. ನಾನು ಅದನ್ನು ಇತ್ತೀಚೆಗೆ ತೊಗೊಂಡಿದ್ದು. ಈ ವಿಡಿಯೋ ಇದು ಮೈಸೂರು ಸಿಲ್ಕ್ ಸೀರೆ ನೋಡಿ ಆದಮೇಲೆ ಅದನ್ನು ತೋರಿಸ್ತೀನಿ. ನೋಡಿ, ಇದು ಕೋಡು, ಈ ಸೀರೆಯ ಕೋಡು KSIC AO 60922. ಇದು ಈ ಸೀರೆ ಕೋಡು. ಇಲ್ಲಿ ಬ್ರೌನ್ ಕಲರ್ ಬಂದಿರೋದ್ರಿಂದ ಅವ್ರು ಬ್ರೌನ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದು ಈ ಸೀರೆಯ ಡೀಟೇಲ್ಸು. ಆ್ಯಂಡ್ ಈ ಸೀರೆ ನಾನು ತೊಗೊಂಡಿದ್ದು MG ರೋಡಲ್ಲಿ. ಇದೇನೋ ತುಂಬ ರೀಸೆಂಟಾಗಿ ಸೀರೆ ಅಲ್ಲ ಇದು ತುಂಬ ಹಳೆ ಸೀರೆನೇ. ನನಗೆ ಆವಾಗ ಮೈಸೂರು ಸಿಲ್ಕ್ ಸೀರೆ ಹೇಗೆ ಇಟ್ಕೋಬೇಕು, ಅದ್ರದ್ದು ವ್ಯಾಲ್ಯೂ ಏನು, ಅದೆಲ್ಲ ಏನು ಅಷ್ಟು ಗೊತ್ತಿರಲಿಲ್ಲ. ಆವಾಗ ತೊಗೊಂಡಿರೋ ಸೀರೆ ಇದು. ಬಟ್ ಇವಾಗ ತುಂಬ ಇದು ಮಾಡ್ತೀನಿ. ಯಾಕೆ ಅಂತಂದರೆ, ಇತ್ತೀಚೆಗೆ ಯಾರೋ ನಮಗೆ ಗೊತ್ತಿರೋರು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂತ ಹೋದರೆ KSIC ರಶ್ ನೋಡಿ ಹೆದರ್ಕೊಂಡು ಸೀರೆನೇ ಬೇಡ ಅಂತ ಬಂದಿದ್ದಾರೆ. ಅವರು ನನಗೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ನನ್ನ ಹತ್ರ ಇರೋ ಸೀರೆಗಳನ್ನ ಸೇಫಾಗಿ ನೋಡ್ಕೋಬೇಕು. ಯಾಕಂದರೆ ಮತ್ತೆ ಹೋದರೆ ಸೀರೆ ತೊಗೊಳಕ್ಕೆ ಆಗೋದಿಲ್ಲ. ಯಾಕಂದರೆ ಬರ್ತಿರೋ ಸ್ಟಾಕಿಗೂ ಇರೋ ಡಿಮ್ಯಾಂಡ್ಗೂ ಭಾಳ ಡಿಫ್ರೆನ್ಸ್ ಇರೋದ್ರಿಂದ ಎವ್ರಿ ಸ್ಯಾಟರ್ಡೇ ಬರತ್ತಂತೆ, ಹಾಗೆ ಖರ್ಚಾಗೋಗುತ್ತಂತೆ. 1-2-3 ಅವರ್ಸಲ್ಲೇ ಸೇಲ್ಸ್ ಮುಗಿದೋಗುತ್ತೆ. ನಿಮ್ಗೆ ಬೇಕು ಅಂತ ಮಾರನೇ ದಿನ ಹೋದರೆ ಯಾವುದೋ ಉಳಿದಿರೋ ಸೀರೆ ಒಂದು 4-5 ಇರುತ್ತೆ, ಅಷ್ಟೇ ಹೇಳ್ತಿದ್ದಾರೆ ಅವರು. ಸೊ ಹಾಗಾಗಿ ನಮ್ಮ ಹತ್ರ ಏನೇನು ಮೈಸೂರು ಸಿಲ್ಕ್ ಸೀರೆಗಳಿದೆಯೋ
ಅವನ್ನೆಲ್ಲ ಪ್ಲೀಸ್ ಮೇಂಟೈನ್ ಮಾಡಿಕೊಂಡು ಸೇಫಾಗಿ ಇಟ್ಕೊಂಡ್ರೆ ಐ ಥಿಂಕ್ ಏನು ಅಂಥದ್ದೇನಿದೆ ಅಂತ ಕೇಳ್ಬೋದು. ಬಟ್ ಅದರ ಬೆಲೆ ಗೊತ್ತಿರೋರಿಗೆ, ಅದರ ಎಲಿಗೆನ್ಸ್ ಗೊತ್ತಿರೋರಿಗೆ ಅದರದ್ದು ಪೂರ್ತಿ ಇಂಪಾರ್ಟೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಲಾಸ್ಟಲ್ಲಿ ಆ ಯೆಲ್ಲೋ ಮಸ್ಟರ್ಡ್ ಮತ್ತು ಗ್ರೀನ್ ಸ್ಯಾರಿದ ಕೋಡ್ ಕೊಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ನಾನು ಸೀರೆ ವೀಡಿಯೋ ಹಾಕ್ತಿದ್ದೀನಿ. ಮಧ್ಯೆ ಅದು ರಿಪೀಟ್ ಹಾಕಿದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಎಂಗೇಜ್ ಮಾಡಲಿಕ್ಕೋಸ್ಕರ ನಾನು ಹಾಕಲೇಬೇಕಾಗಿತ್ತು. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ನೋಡೋಣ ಹೇಗೆ ಇದಾಗುತ್ತೆ ಅಂತ ಒಂದು ಅಂದ್ಕೊಂಡು ಇವತ್ತು ಸೀರೆ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಕಲರ್ ಕಾಂಬಿನೇಷನ್ನು. ಎಗೇನ್ ಇದು ಮಸ್ಟರ್ಡ್ ಮತ್ತು ಮರೂನ್ ಆ್ಯಂಡ್ ಬ್ರೌನ್ ಇರೋದ್ರಿಂದ ಇದು ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳ್ತಾ ನಾನು ಇವಾಗ ನೆಕ್ಸ್ಟ್ ಸ್ಯಾರಿ ಹೇಳಿದ್ನಲ್ಲ, ಒಂದು ಕಾಂಜೀವರಂ ಸೀರೆ ತೊಗೊಂಡಿದ್ದೀನಿ. ಇದು ರೀಸೆಂಟಾಗಿ ತೊಗೊಂಡಿದ್ದು ಸೀರೆ. ಇದು ಏನಪ್ಪ ಅಂತಂದರೆ ಡಿಜಿಟಲ್ ಪ್ರಿಂಟ್ ಅಂತ ಹೇಳ್ತಾರಂತೆ. ಡಿಜಿಟಲ್ ಕಾಂಜೀವರಂ ಸ್ಯಾರಿ ವಿತ್ ಕಂಚಿ ಬಾರ್ಡರ್ ತುಂಬ ದೊಡ್ಡದಾಗಿದೆ, ಬ್ಯೂಟಿಫುಲ್ ಆಗಿದೆ, ತುಂಬ ರಿಚ್ ಕಾಂಬಿನೇಷನ್ ಇದು. ಆಮೇಲೆ ಈ ಸೀರೆ ನಾನು ತೊಗೊಂಡಿದ್ದು ಬೆಂಗಳೂರಿನ ಮುಗ್ಧಾ ಸ್ಯಾರೀಸಲ್ಲೇ. ಮುಗ್ಧಾ ಅಂತ ಹೈದ್ರಾಬಾದಲ್ಲೆಲ್ಲ ಇತ್ತಲ್ಲ, ಮೊದಲು ಅವ್ರದ್ದು ವೆಬ್ಸೈಟೆಲ್ಲ ನೋಡಿದಾಗ ಇಷ್ಟ ಆಗ್ತಿತ್ತು ಅಲ್ಲಿ ತೊಗೋಬೇಕು ಅಂತ. ಆಬ್ವಿಯಸ್ಲಿ ನಾವು ಹೈದ್ರಾಬಾದ್ವರೆಗೂ ಹೋಗೋಕ್ಕಾಗಲ್ಲ, ನಮಗೆ ಅಷ್ಟು ದೂರದ್ದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಏನಿದ್ರು ಬೆಂಗಳೂರುವರೆಗೂ ಅಷ್ಟೇ. ಇಲ್ಲಿ ಮುಗ್ಧಾ ಬಂದಿದೆ ಅಂತ ಗೊತ್ತಾದಾಗ ತುಂಬ ಖುಷಿಯಾಗಿ ನಾನು ಈ ಸೀರೆನ ಅಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಕೊಕ್ಕರೆ ಪ್ರಿಂಟ್ಸ್ ಇದೆ. ಈ ಕಲಾಂಕಾರಿ ಅಂತ ಏನೋ ಬರ್ತಿದೆಯಲ್ಲ ಈಗ, ಆ ಥರದ್ದು ಇದರಲ್ಲಿ ದೊಡ್ಡ ಬಾರ್ಡರ್ ಕೆಳಗಡೆ ಇದೆ, ಸಣ್ಣ ಬಾರ್ಡರ್ ಮೇಲ್ಗಡೆ ಕೊಟ್ಟಿದ್ದಾರೆ. ಆ್ಯಂಡ್ ರಿಚ್ ಪಲ್ಲು ಕೊಟ್ಟಿದ್ದಾರೆ. ಎಷ್ಟು ರಿಚ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ರಿಚ್ ಕಾಂಬಿನೇಷನ್ನು ಆ್ಯಂಡ್ ರಿಚ್ ಪಲ್ಲು ಮಾತ್ರ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಕ್ವಾಲಿಟಿ ವೈಸು, ಜರಿ ಪ್ಯೂರಿಟಿ ವೈಸ್ ನಾನೇನು ಹೇಳಿಕ್ಕೆ ಬರಲ್ಲ, ಬಟ್ ಸಿಲ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ. ಸೀರೆ ಕಾಂಬಿನೇಷನ್ ಹೇಗೆ ಬಂದಿದೆ ಅದ್ರ ಪ್ರಕಾರ ಅಂದರೆ ಇಲ್ಲಿ ಬಾರ್ಡರ್ ದೊಡ್ಡದಿರೋದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದೆಲ್ಲ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದು ಪೀಕಾಕ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಬ್ಯೂಟಿಫುಲ್ ಆಗಿದೆ ಪೀಕಾಕ್ ವರ್ಕು. ಮೇ ಬಿ ಬಾರ್ಡರಲ್ಲಿ ಏನೋ ಪೀಕಾಕ್ ಇರಬಹುದು ಅನಿಸುತ್ತೆ, ನಾನು ಅಷ್ಟು ಕ್ಲಿಯರಾಗಿ ನೋಡಿಲ್ಲ. ಇದು ಆನೆ ಇದೆ, ಆನೆ ಕಾಣ್ತಿದೆ, ಪೀಕಾಕ್ ಏನಷ್ಟು ಗೊತ್ತಾಗ್ತಿಲ್ಲ ನನಗೆ. ಬಟ್ ಇದು ವರ್ಕ್ ಮಾತ್ರ ತುಂಬ ಪ್ರೆಟ್ಟಿಯಾಗಿದೆ. ನೆಕ್ ಶೇಪ್ ಕೂಡ ನೋಡಿ ಎಷ್ಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದು ಟ್ಯಾಸಲ್ಸು. ಇವಾಗೆಲ್ಲ ಸಾಮಾನ್ಯ ನಾನು ಬೇರೆ ಟ್ಯಾಸಲ್ಸ್ ಹಾಕ್ಸೋದೇ ಇಲ್ಲ, ಅದರಲ್ಲೇ ವ್ಯೂ ಮಾಡಿ ವರ್ಕ್ ಮಾಡ್ತಾರಲ್ಲ, ಆ ಟ್ಯಾಸಲ್ಸೇ ಹಾಕ್ಬಿಡ್ತಾರೆ ನಮ್ಮ ಡಿಸೈನರು. ಸೊ ಸೀರೆ ಪೂರ್ತಿ, ಬ್ಲೌಸ್ ಪೂರ್ತಿ ಈ ಥರ ಬುಟ್ಟ ಮಾಡಿದ್ದಾರೆ. ಸೊ ಇಷ್ಟು ಇದ್ರದ್ದು. ಆಮೇಲೆ ಇಲ್ಲಿ ಮುಂದುಗಡೆನೂ ಅದೇ ಥರ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೆ ಏನು ಮಾಡಿಸಿಲ್ಲ, ಬಿಕಾಸ್ ಸ್ಲೀವ್ಸ್ ಸ್ವಲ್ಪ ರಿಚ್ ಆಗಿದೆ. ಏನನ್ನ ಮೋಟಿಫೈ ಏನಾರು ಮಾಡಿಸ್ಬೇಕಿತ್ತು, ಬಟ್ ಆದರೂ ರಿಚಾಗಿ ಕಾಣುತ್ತೆ ಅಂತ ಇದು ಮಾಡಿದ್ದೀನಿ. ಸೊ ಇದು ಇವತ್ತಿನ ಸೀರೆಗಳು. ಫ್ರೆಂಡ್ಸ್, ನಿಮಗೆ ಇದೆಲ್ಲ ಇವೆರಡೂ ಸೀರೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು. ಯಾರ್ಯಾರಿಗೆ ಇಷ್ಟ ಆಗಿಲ್ವೋ ಅವ್ರು ಡಿಸ್ಲೈಕ್ ಕೊಡ್ತಾರೆ. ಆಬ್ವಿಯಸ್ಲಿ ಈ ನಡುವೆ ಡಿಸ್ಲೈಕ್ ಜಾಸ್ತಿ ಆಗ್ತಾನೇ ಇದೆ, ತೊಂದರೆ ಇಲ್ಲ. ಇಷ್ಟು ಹೇಳ್ತಾ ಮಸ್ಟರ್ಡ್ ಸ್ಯಾರಿ ಕೋಡ್ ಹಾಕಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಹೇಳಿದ್ನಲ್ಲ, ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ. ಡಿಸ್ಲೈಕ್ ಇಷ್ಟ ಆಗಿಲ್ಲ ಅಂದವರು ಎಷ್ಟು ಸ್ಟ್ರೈಟಾಗಿ ಡಿಸ್ಲೈಕ್ ಕೊಡ್ತಾರೋ, ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದು ಹಾಗೆ ಮರಿಬೇಡಿ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಒಂದು ಐಡಿಯಾ ಸಿಗುತ್ತೆ ಸೀರೆ ಅಂದರೆ ಯಾವ ಥರ ಸೀರೆ ಇದೆ, ಹೆಂಗೆ ಉಟ್ಕೋಬೇಕು ಅನ್ನೋದು ನಾವು ಅಷ್ಟು, ಯಾಕಂದರೆ ಇವಾಗಿನ ಹುಡುಗಿಯರಿಗೆ ಹೇಗೆ ಉಟ್ಕೋಬೇಕು, ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದೇನು ಕಷ್ಟದ ಕೆಲಸ ಅಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾನಲ್ಲೂ ಸಿಗುತ್ತೆ ಅದರ ರಿಲೇಟೆಡು. ಸೀರೆ ಇಂಟ್ರೆಸ್ಟ್ ಇರೋರಿಗೆ ಅದು ಏನು ಅಂತ ಗೊತ್ತಾಗುತ್ತೆ, ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ ಇದೇನು ಅಂತ ದಟ್ ಈಸ್ ನಾಟ್ ಅ ಗ್ರೇಟ್ ಥಿಂಗ್ ಅನ್ನೋ ಥರ. ಎನಿವೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ನಿಮಗೆ ಹೊಸ 2 ಸೀರೆಗಳನ್ನ ತೋರಿಸ್ತೀನಿ. ಹೊಸ ವೀಡಿಯೋ ಅದು, ಸೀರೆ ಹೊಸದು ಅಲ್ವೋ ಆ ವೀಡಿಯೋನಲ್ಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.